ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು ಜ್ಞಾನಯೋಗ 4ನೇ ಅಧ್ಯಾಯ, ಇದರಲ್ಲಿ 5, 6, 7, 8 ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಈ ಹಿಂದೆ ಶ್ರೀಕೃಷ್ಣ ಹೇಳ್ತಾ ಇದ್ದ ಇದು ತುಂಬ ರಹಸ್ಯವಾದ ಯೋಗ. ಇದನ್ನು ನಾನು ಹಿಂದೆ ಸೂರ್ಯನಿಂದ ಮನುವಿಗೆ, ಮನುವಿಂದ ಇಕ್ಷ್ವಾಕುವಿಗೆ ಮತ್ತು ಅದರಿಂದ ರಾಜರ್ಷಿಗಳು ಇದನ್ನು ಆಚರಿಸ್ಕೊಂಡ್ಬಂದರು. ಈಗ ಈ ಒಂದು ರಹಸ್ಯತಮವಾದ ಯೋಗ ಒಂದು ಸ್ವಲ್ಪ ಹಾದಿಯನ್ನು ಬಿಟ್ಟು ಹೋಗಿದೆ. ಆದ್ದರಿಂದ ಇದನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ದ. ಅದಕ್ಕೆ ಅರ್ಜುನ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ನೀನು ಸೂರ್ಯ ನಿನಗಿಂತ ತುಂಬ ಹಳೆಯವನು, ಹಿಂದೆನೇ ತುಂಬ ಲಕ್ಷಾಂತರ ವರ್ಷಗಳಿಂದ ಇದ್ದಿದ್ದು. ಆದರೆ ನೋಡಿದ್ರೆ ನೀನು ಈಗ ನಾನು ಸೂರ್ಯನಿಗೆ ಹೇಳಿದೆ ಅಂತ ಹೇಳ್ತೀಯ, ಅದು ಹೇಗೆ ಅಂತ ಶ್ರೀಕೃಷ್ಣನ ಅರ್ಜುನ ಕೇಳ್ತಾನೆ. ಅರ್ಜುನನಿಗೆ ಗೊತ್ತಿಲ್ಲ ಶ್ರೀಕೃಷ್ಣನೇ ಭಗವಂತ, ಅವನಿಗೆ ಹುಟ್ಟು ಇಲ್ಲ ಸಾವು ಇಲ್ಲ ಅಂತ ಗೊತ್ತಿಲ್ಲ. ಈ ಒಂದು ಅಜ್ಞಾನದಲ್ಲಿ ಅರ್ಜುನ ಶ್ರೀಕೃಷ್ಣನ ಈ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ 5ನೇ ಶ್ಲೋಕದಲ್ಲಿ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ ಅಂತ ಹೇಳ್ತಾನೆ. ಅಂದ್ರೇನಪ್ಪ ಅಂದರೆ, ನನಗೂ ನಿನಗೂ ತುಂಬ ಜನ್ಮಗಳಾಗಿದೆ, ಆದರೆ ನಿನಗೆ ಹಿಂದಿನ ಜನ್ಮಗಳ ಜ್ಞಾಪಕ ಇಲ್ಲ. ಆದರೆ ನನಗೆ ಆ ಹಿಂದಿನ ಜನ್ಮಗಳದ ಅರಿವು ಇದೆ. ನಾನು ಅದನ್ನು ತಿಳ್ಕೊಂಡಿದ್ದೀನಿ. ನಾನು ಯಾವ್ಯಾವ ಹುಟ್ಟಿದೆ, ನನ್ನ ಒಂದು ರೂಪ ಏನು, ಯಾವ್ಯಾವ ಜನ್ಮದಲ್ಲಿ ಯಾವ್ಯಾವ ಅವತಾರವನ್ನು ಎತ್ತು ಬಂದಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಈಗ ಶ್ರೀಕೃಷ್ಣ ಹೇಳಕ್ಕೆ ಶುರು ಮಾಡ್ತಾರೆ ತನ್ನ ಬಗ್ಗೆನೆ. ತಾನು ಏನು, ನಾನೇ ಪರಮಾತ್ಮ ಅಂತ ಹೇಳಕ್ಕೆ ಶುರು ಮಾಡ್ತಾನೆ. ಅದನ್ನೇ ಮುಂದುವರಿಸ್ತಾ 6ನೇ ಶ್ಲೋಕದಲ್ಲಿ ಹೇಳ್ತಾನೆ, ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ಯಾಮದಿಷ್ಟಾಯ ಸಂಭವಾಮ್ಯಾತ್ಮ ಮಾಯಯ. ಅಂದರೆ ಶ್ರೀಕೃಷ್ಣ ಹೇಳ್ತಾನೆ, ನಾನು ಅಜೋಪಿ, ಅಜ ಅಂದರೆ ಹುಟ್ಟು ಇಲ್ಲದೆ ಇರೋನು, ಸಾವು ಇಲ್ಲದೆ ಇರೋನು, ಹುಟ್ಟು ಇಲ್ಲದೆ ಇರೋನು, ಸಾವು ಇಲ್ಲದೆ ಇರೋನು ಮತ್ತು ಅವ್ಯಯವಾಗಿರುವಂಥವನು. ಅಂದರೆ ಎಲ್ಲ ಕಾಲದಲ್ಲೂ ಎಲ್ಲ ಪ್ರದೇಶದಲ್ಲೂ ಇರತಕ್ಕಂಥವನು. ಆದರೆ ನನ್ನ ಮಾಯೆಯಿಂದ ನಾನು ಈ ಪ್ರಕೃತಿಯ ಧರ್ಮಕ್ಕೆ ಅನುಗುಣವಾಗಿ ನಾನು ಜನ್ಮವನ್ನು ಎತ್ತುತ್ತೀನಿ. ನನಗೆ ಯಾರೂ ಒಡೆಯರಿಲ್ಲ, ನನ್ನನ್ನು ಯಾರೂ ಈ ಭೂಮಿಗೆ ಕರೆತರಬೇಕಾಗಿಲ್ಲ. ಆದರೂ ನಾನು ಈ ಜನ್ಮದಲ್ಲಿ ಶ್ರೀಕೃಷ್ಣನಾಗಿ ಹುಟ್ಟಿದ್ದೀನಿ, ಕೃಷ್ಣನ ಅವತಾರವನ್ನು ಎತ್ತಿದ್ದೀನಿ. ಇದು ನನ್ನ ಅವತಾರ. ಯುಗಗಳಿಂದ ನನ್ನ ಅವತಾರ ನಡೀತಾ ಬಂದಿದೆ, ಅದೇ ಇದರಲ್ಲೂ ನಡೆಯುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ನನಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ನಾನು ಈ ಪ್ರಕೃತಿಯ ಈ ನಿಯಮಗಳಿಂದ ಬಂಧಿತವಾಗಿಲ್ಲ. ಆದರೂ ನನ್ನದೇ ಮಾಯೆಯಿಂದ ಒಳಪಟ್ಟು ನಾನು ಈ ರೂಪವನ್ನು ತೆಗೆದುಕೊಂಡು ಇಲ್ಲಿ ಬಂದಿದ್ದೀನಿ. ನನಗೆ ಯಾವುದೇ ರೂಪ ಕೂಡ ಇಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅದನ್ನೇ ಮುಂದುವರಿಸ್ತಾ 7ನೇ ಶ್ಲೋಕದಲ್ಲಿ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ಸಂಭವಾಮಿ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಎಲ್ಲಿ ಧರ್ಮಕ್ಕೆ ಗ್ಲಾನಿ ಬರುತ್ತೋ, ಅಂದರೆ ತೊಂದರೆ ಬರುತ್ತೋ, ಆವಾಗ ನನ್ನ ಅವತಾರ ಆಗತ್ತೆ, ನಾನು ಅವತಾರ ಎತ್ತುತ್ತೀನಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇದಾದರೂ ನನ್ನ ಅವತಾರಗಳು ನನಗೆ ಗೊತ್ತಿದೆ, ನಾನು ಯಾವಾಗ ಬರಬೇಕು ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ. ಅದೇ ನಮ್ಮ ಧರ್ಮದ ವೈಶಿಷ್ಟ್ಯ. ಇಲ್ಲಿ ಭಗವಂತನೇ ಜನಗಳ ಉದ್ಧಾರಕ್ಕೋಸ್ಕರ ತನ್ನ ಅವತಾರವನ್ನು ಎತ್ತಿಕೊಂಡು ಬರ್ತಾನೆ. ಜನಗಳ ಉದ್ಧಾರಕ್ಕೋಸ್ಕರ ತನ್ನದೇ ಸೃಷ್ಟಿಯನ್ನು ಸರಿಪಡಿಸೋಕ್ಕೋಸ್ಕರ ತನ್ನ ಸೃಷ್ಟಿಯನ್ನು ಮಾಡಿ ಬಿಟ್ಟುಬಿಟ್ಟಿಲ್ಲ, ಅದನ್ನು ಆವಾಗವಾಗ ಸರಿಪಡಿಸ್ತಾ ಇರಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಬರ್ತಾ ಇರ್ತೀನಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದನ್ನೇ 8ನೇ ಶ್ಲೋಕದಲ್ಲಿ ಮುಂದುವರಿಸ್ತಾ ಶ್ರೀಕೃಷ್ಣ ಹೇಳ್ತಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಎಲ್ಲಿ ಸಾಧುಗಳಿಗೆ ತೊಂದರೆಯಾಗತ್ತೋ, ಧರ್ಮವಂತರಿಗೆ ತೊಂದರೆಯಾಗಕ್ಕೆ ಶುರು ಆಗುತ್ತೋ, ಎಲ್ಲಿ ಧರ್ಮವಂತರು
ಸಭ್ಯತೆಯಿಂದ ಬಾಳಕ್ಕಾಗ್ತಾ ಇಲ್ವೋ ಅಂತಹ ಸಮಯದಲ್ಲಿ, ಯಾವಾಗ ಅಧರ್ಮದ ಹಾದಿಯನ್ನು ಹಿಡಿದು ಹೋಗ್ತಾ ಇರತ್ತೋ ಅಂಥ ಸಮಯದಲ್ಲಿ ಯಾವಾಗಲೂ ನಾನು ಒಂದಲ್ಲ ಒಂದು ರೀತಿಯಲ್ಲಿ ಅವತಾರವನ್ನು ಎತ್ತಿ ಬರ್ತಾನೇ ಇರ್ತೀನಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದು ಮನುಷ್ಯ ರೂಪದಲ್ಲಾಗಿರ್ಬೋದು, ಪ್ರಾಣಿಯ ರೂಪದಲ್ಲಾಗಿರ್ಬೋದು, ಇನ್ಯಾವುದೋ ಒಂದು ರೂಪದಲ್ಲಾಗಿರ್ಬೋದು, ನಾನು ಬರ್ತಾನೇ ಇರ್ತೀನಿ ಅಂತ ಶ್ರೀಕೃಷ್ಣ ಇಲ್ಲಿ 8ನೇ ಶ್ಲೋಕದಲ್ಲಿ ಹೇಳ್ತಾನೆ. ಅಂದರೆ ಏನಪ್ಪ ಅಂದರೆ, ಇಲ್ಲಿ ದೇವರು ಯಾವಾಗ ಧರ್ಮಕ್ಕೆ ಹಾನಿ ಉಂಟಾಗುತ್ತೋ ಆವಾಗ ನಾನು ಬರ್ತೀನಿ, ಭೂಮಿಗೆ ಜನ್ಮ ಎತ್ತಿ ಬಂದು ಅದನ್ನು ಸರಿಪಡಿಸ್ತೀನಿ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇವತ್ತಿಗೆ ಈ 4 ಶ್ಲೋಕಗಳನ್ನು ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಶ್ಲೋಕಗಳನ್ನು ನೋಡೋಣ. ಎಲ್ಲರಿಗೂ ನಮಸ್ಕಾರ.